ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಸುಮ್ಮನೆ ಕೂತಿಲ್ಲ. ಅವರು ಒಂದು ರೀತಿ ಪಟ್ಟು ಮೇಲೆ ಪಟ್ಟನ್ನು ಹಾಕ್ತಾ ಇದ್ದಾರೆ. ಹೈಕಮಾಂಡ್ಗೆ ಒತ್ತಡವನ್ನು ಕೂಡ ತರ್ತಾ ಇದ್ದಾರೆ. ಏನಾದರೂ ಸರಿ ತಾವು ಅಂದುಕೊಂಡಿದ್ದೇ ಆಗಬೇಕು ಅಂತ. ನೋಡಿ, ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಗಿದೆ ಪವರ್ ಗೇಮ್. ಪಟ್ಟಿನ ಮೇಲೆ ಪಟ್ಟು ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹಾಗಾದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಮಾತಿಗೆ ಮಣೆ ಸಿಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಹೈಕಮಾಂಡ್ ಕೇಳುತ್ತಾ? CM ಸಿದ್ದರಾಮಯ್ಯ ಆಪ್ತರ ಬಳಿ ಹೇಳಿದ್ದೇನು, ಯಾವ ಪಾನನ್ನು ಹೆಂಗೆ ಮೂವ್ ಮಾಡ್ತಾರೆ, ಅದನ್ನು 3 ಹಂತದ ಆಪ್ಷನ್ಗಳ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ CM ಸಜ್ಜಾಗಿದ್ದಾರೆ ಅಂತ. ಸದ್ಯಕ್ಕೆ ಬೀಸೋದೊಣ್ಣೆಯಿಂದ ಪಾರಾಗುವ ತಂತ್ರದಲ್ಲಿ CM ಕ್ಯಾಂಪ್ ಇದೆ. ಏನು ಅಂತಂದರೆ, ಅಧಿವೇಶನಕ್ಕೂ ಮುನ್ನ ಅಥವಾ ನಂತರ ಸಂಪುಟ ಪುನರ್ರಚನೆಯನ್ನು ಮಾಡಿ. ಈಗ ಡಿಸೆಂಬರ್ 8ನೇ ತಾರೀಕಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗ್ತಾ ಇದೆ. ಅದಕ್ಕೂ ಮುನ್ನನೇ ಮಾಡಿ, ಇಲ್ಲ ಅದಾದಮೇಲೆ ಆದರೂ ಮಾಡಿ. ಸಂಪುಟ ಪುನರ್ರಚನೆ ಇಲ್ಲದೆ ಇದ್ದರೆ ವಿಸ್ತರಣೆಗಾದರೂ ಅವಕಾಶ ಕೊಡಿ ಅಂತ 2 ಸ್ಥಾನ ಖಾಲಿ ಇದೆಯಲ್ಲ, ನಾಗೇಂದ್ರ ಮತ್ತು ರಾಜಣ್ಣ ಅವರ ರಾಜೀನಾಮೆಯಿಂದ ತೆರವಾಗಿರೋ ಕ್ಷೇತ್ರ, ಅದಕ್ಕೆ ಅವಕಾಶ ಕೊಡಿ. ಇಲ್ಲದೇ ಇದ್ದರೆ ಏನೇ ಇದ್ದರೂ ಸಂಕ್ರಾಂತಿ ಬಳಿಕ ಮಾತುಕತೆ ಆಗಲಿ. ಈಗ ಪುನರ್ರಚನೆಯೂ ಬೇಡ, ವಿಸ್ತರಣೆನೂ ಬೇಡ ಅಂದರೆ ಮಿಕ್ಕಿದ್ದೆಲ್ಲ ಸಂಕ್ರಾಂತಿ ಬಳಿಕ ಮಾತುಕತೆ ಆಗಲಿ. ಅದು ಪವರ್ ಶೇರೇ ಆಗಲಿ, ಏನೇ ಆಗಲಿ, ಬಟ್ ಆಗಲೇ ಮಾತಾಡೋಣ, ಈಗ ಬೇಡ. ಅದಕ್ಕೆ ನಾನು ಹೇಳಿದ್ದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತಹ ತಂತ್ರ. ಇದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸದ್ಯಕ್ಕೆ ಪವರ್ ಶೇರ್ ಅನ್ನೋ ಮಾತು ಹೈಕಮಾಂಡ್ ಬಾಯಲ್ಲಿ ಬರಬಾರ್ದು. ಅದು ಆಯಿತು ಅಂತಂದರೆ ಅದು ಆಮೇಲೆ ನೋಡ್ಕೊಳ್ಳೋಣ. ಈಗ ಮಾತಾಡೋದಾದರೆ ಏನಿದ್ರು ಪುನರ್ರಚನೆ ಬಗ್ಗೆ ಮಾತಾಡಿ ಅಥವಾ ವಿಸ್ತರಣೆ ಬಗ್ಗೆ ಮಾತಾಡಿ. ಇದೆರಡೇ. ಪವರ್ ಶೇರ್ ಆದರೆ ಆಮೇಲೆ ಅಂತ.